ಇಲ್ಲಿ ಒಂದಿಷ್ಟು ರಾಜಕೀಯ ಷಡ್ಯಂತ್ರ ಆಗಿದೆ. 2 ದಿನಗಳಿಂದಲೇ ಮಾತ್ರ ಹೋರಾಟವನ್ನು ಮಾಡ್ತಿದ್ದಾರೆ. ಇಷ್ಟು ದಿನಗಳ ಕಾಲ ಸಾವಿರಾರು ದಿನಗಳಿಂದ ಶಾಂತಿಯುತವಾಗಿ ಹೋರಾಟವನ್ನು ಮಾಡ್ತಿದ್ವಿ. ಆದರೆ ಈ ಒಂದು ಶಾಂತಿಯುತ ಹೋರಾಟಕ್ಕೆ ಅಡ್ಡಿಪಡಿಸುವ ನಿಟ್ಟಿನಲ್ಲಿ ಟೆಂಟ್ ಅನ್ನು ಹಾಕಿದ್ದಾರೆ. ಟೆಂಟ್ ಅನ್ನು ಹಾಕಿದ್ರು ಕೂಡ ಪರ್ಮಿಷನ್ ಅನ್ನು ತೆಗೆದುಕೊಂಡಿದ್ದಾರಾ ಅಥವಾ ಆ ಒಂದು ಜಾಗದಲ್ಲಿ ಮಾಡ್ತಿರುವ ಪ್ರತಿಭಟನೆಗೆ ಪರ್ಮಿಷನ್ ಅನ್ನ ಪೊಲೀಸ್ ಇಲಾಖೆ ಕೊಟ್ಟಿದೆ ಅನ್ನುವಂತ ಪ್ರಶ್ನೆಯನ್ನ ಇಲ್ಲಿರುವಂತಹ ರೈತರು ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬಿಡದಿ. ಬಿಡದಿಯ ಬೈರಮಂಗಲದಲ್ಲಿ ಇವತ್ತು ಹೋರಾಟದ ಕಿಚ್ಚು ಹೆಚ್ಚಾಗಿದೆ. ಅದರಲ್ಲೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಒಂದು ಹೋರಾಟ ಸ್ಥಳಕ್ಕೆ ಭೇಟಿಯನ್ನು ಕೊಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಪರ ವಿರೋಧದ ಹೋರಾಟ ಜೋರಾಗಿದೆ. ನಾವು ದೃಶ್ಯಗಳನ್ನು ಕೂಡ ಗಮನಿಸಬಹುದು. ಬಿಡದಿಯ ಬೈರಮಂಗಲದಲ್ಲಿದ್ದೀನಿ. ಇಲ್ಲಿ ರಾಮಾಂಜನೇಯ ದೇವಸ್ಥಾನದ ಮುಂದೆ ಕಳೆದ 473 ದಿನಗಳಲ್ಲೂ ಕೂಡ ಹೋರಾಟವನ್ನ ರೈತರು ಮಾಡ್ಕೊಂಡು ಬಂದಿದ್ದಾರೆ. ಇದಕ್ಕೆ ವಿರುದ್ಧವಾಗಿ ಒಂದಿಷ್ಟು ಹೋರಾಟಗಳು ಕೂಡ ಇವತ್ತು ಗರಿಗೆದರಿವೆ. ನೀವು ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀರಿ. ಸಾಕಷ್ಟು ನೂರಾರು ಸಂಖ್ಯೆಯಲ್ಲಿ ರೈತರು ಇಲ್ಲಿ ಸೇರಿರುವಂತದ್ದು. ಕಳೆದ 473 ದಿನಗಳಿಂದಲೂ ಕೂಡ ಬಿಡದಿಯ ಟೌನ್ಶಿಪ್ ಅನ್ನ ಬೇಡ ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡುತ್ತಿದ್ದಾರೆ. ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಪಂಥಾವಹನ ಆಗಿರೋದ್ರಿಂದ ಈ ಒಂದು ಪಂಥಾವಹನಕ್ಕೆ ಬರಲಿರುವ ನಿಟ್ಟಿನಲ್ಲಿ ವೇದಿಕೆಯ ಮೇಲೆ ಕೇವಲ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಮಾತ್ರ ಕುರ್ಚಿಗಳನ್ನು ಹಾಕಲಾಗಿದೆ. ಇಬ್ಬರು ಕೂಡ ಪರಸ್ಪರ ಚರ್ಚೆಯನ್ನು ರೈತರ ಮುಂದೆ ಮಾಡಲಿ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಒಂದಿಷ್ಟು ಆಸನಗಳನ್ನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕುಮಾರಸ್ವಾಮಿ ಅವರು ಸಂಜೆವರೆಗೂ ಇಲ್ಲಿ ಇರ್ತೇನೆ ಅಂತ ಹೇಳಿದರೆ, ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಬರ್ತಾರ ಅನ್ನೋದು ಬಹಳ ಕುತೂಹಲ ಮೂಡಿಸ್ತಾ ಇರುವಂತದ್ದು. ಅವರನ್ನಿಬ್ಬರನ್ನು ಕೂಡ ನೋಡಿ ಅವರ ಜೊತೆಗೆ ಚರ್ಚೆ ಮಾಡೋದಕ್ಕೆ ರೈತ ಮುಖಂಡರು, ರೈತ ಮಹಿಳೆಯರೆಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿರುವಂತದ್ದು. ನೂರಾರು ಸಂಖ್ಯೆಯಲ್ಲಿ ರೈತ ಮಹಿಳೆಯರಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.